ಹಲ್ಲೆಲೂಯಾ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ. ಕೀರ್ತನೆ 91 ಅದರ 9, 10, 11ನೇ ವಚನವನ್ನು ನೋಡುವಾಗ ಅಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಪರಾತ್ಮನನ್ನು ನಿವಾಸ ಸ್ಥಾನ ಮಾಡಿಕೊಂಡಿಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಡುವನು ಎಂಬುದಾಗಿ ದೇವರ ವಾಕ್ಯವು ಹೇಳುವ ರೀತಿಯಲ್ಲಿ ದೇವರು ಕಳೆದ ವಾರವೆಲ್ಲ, ಕಳೆದ ದಿನಗಳೆಲ್ಲ, ಕಳೆದ ಪ್ರತಿಯೊಂದೊಂದು ನಿಮಿಷದಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ, ಎಲ್ಲ ಸನ್ನಿವೇಶಗಳಲ್ಲಿಯೂ ಕೂಡ ದೇವರು ನಮ್ಮನ್ನು ಕಾಯ್ದು ನಡೆಸಿದವರಾಗಿದ್ದಾರೆ. ಅದು ಮಾತ್ರವಲ್ಲದೆ ಇನ್ನೊಂದು ದಿನವನ್ನು ನಾವು ಕಾಣುವ ಹಾಗೆ ನಾವಿಲ್ಲಿ ಸ್ವಲ್ಪ ಜನವಾದರೂ ಕೂಡ ನಾವು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸಿ ಆತನನ್ನು ಸ್ತುತಿಸಿ ಆತನನ್ನು ಕೊಂಡಾಡುವ ಹಾಗೆ ದೇವರು ಕೊಟ್ಟಂತ ಕೃಪೆಯನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವಂತವರಾಗಿರೋಣ. ಹಲ್ಲೆಲೂಯಾ. ಯಾರನ್ನ ನಂಬ್ತೀರಾ? ಇದುವರೆಗೂ ನಾವು ಬಂದಿದ್ದೇವೆ, ಇನ್ನೂ ನಾವು ಜೀವಿಸ್ತಾ ಇದ್ದೇವೆ, ಇಲ್ಲಿ ಲೋಕದಲ್ಲಿ ನಾವು ನೆಲೆಯಾಗಿ ನಿಂತಿದ್ದೇವೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದಾಗಿ ಹೇಳೋದಾದ್ರೆ ಅದು ನಮ್ಮ ಬಲದಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಜ್ಞಾನದಿಂದಲ್ಲ, ನಮ್ಮ ಬುದ್ಧಿಯಿಂದಲ್ಲ, ನಮ್ಮ ಹಣದಿಂದಲ್ಲ, ಅದು ದೇವರ ಬಲದಿಂದಲೇ ಆಗಿದೆ ಎಂಬುದಾಗಿ ನಾವು ನೆಲೆ ನಿಂತಿರೋದಾದ್ರೆ, ನಾವು ಬೀಳದ ಹಾಗೆ ನಿಂತಿರೋದಾದ್ರೆ, ನಾವಿಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿ ನಾವು ಜೀವಿಸ್ತಾ ಇರೋದಾದ್ರೆ ಅದು ದೇವರ ಬಲದಿಂದಲೇ, ಅದು ದೇವರ ಕೃಪೆಯಿಂದಲೇ, ಅದು ದೇವರ ಚಿತ್ತದಿಂದಲೇ ಎಂಬುದಾಗಿ ದೇವರು ಮಾಡಿರುವಂತಹ ಉಪಕಾರಗಳನ್ನ, ದೇವರು ಮಾಡಿರುವಂತಹ ಎಲ್ಲ ಮೇಲುಗಳನ್ನ ನಾವು ನೆನೆಸಿ ನಾವು ಪ್ರತಿದಿನವೂ ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ, ದೇವರು ಮಾಡಿರುವಂತಹ ಮೇಲುಗಳನ್ನು ನೆನೆಸಿ, ದೇವರು ಮಾಡಿರುವಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ನೆನೆಸಿ ನಾವೇನ್ ಮಾಡಬೇಕು? ಪ್ರತಿ ದಿನವೂ ನಾವು ದೇವರಿಗೆ ಉಪಕಾರಗಳ ಸ್ತುತಿಯನ್ನು ನಾವು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ.